ರಾಜ್ಯದ ವಾಹನ ಮಾಲೀಕರಿಗೆ ಇದು ಶಾಕಿಂಗ್ ನ್ಯೂಸ್. ಇವತ್ತಿಂದ ವಾಹನಗಳ ಎಮಿಷನ್ ಟೆಸ್ಟಿಂಗ್ ದುಬಾರಿ ಆಗ್ತಾ ಇದೆ. ರಾಜ್ಯದಲ್ಲಿ ಕಾರು, ಬೈಕ್, ಲಾರಿ, ಬಸ್ಗಳಿಗೆ 6 ತಿಂಗಳಿಗೊಮ್ಮೆ ಟೆಸ್ಟ್ ಮಾಡಿಸಬೇಕು. ಅದರ ದರ ಏರಿಸುವಂತೆ ಹಿಂದಿನ ಸಾರಿಗೆ ಸಚಿವರಿಗೆ ಮನವಿ ಮಾಡಲಾಗಿತ್ತು. ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಓನರ್ ಅಸೋಸಿಯೇಷನ್ನಿಂದ ಈ ಮನವಿ ಆಗಿತ್ತು. ಬೈಕ್, ಸ್ಕೂಟರ್ಗಳ ಟೆಸ್ಟ್ಗೆ 15 ರೂಪಾಯಿ ಹೆಚ್ಚಳ, ಇನ್ನು ಆಟೋ, ಗೂಡ್ಸ್ ಆಟೋಗಳಿಗೆ 5 ರೂಪಾಯಿ ಹೆಚ್ಚಳ, ಮತ್ತು ಪೆಟ್ರೋಲ್ ಕಾರ್ಗಳಿಗೆ 35 ರೂಪಾಯಿ ಹೆಚ್ಚಿಗೆ, ಡೀಸೆಲ್ ವಾಹನಗಳಾದರೆ 40 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ಎಮಿಷನ್ ಟೆಸ್ಟ್ನ ದರಗಳು ಹೆಚ್ಚಿಗೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಒಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ಈಗಾಗಲೇ ರಾಜ್ಯ ಸಾರಿಗೆ ಇಲಾಖೆ ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ಗಳ ದರವನ್ನು ಏರಿಕೆ ಮಾಡಿರುವಂಥದ್ದು. ಸದ್ಯ ನಾನು ಈಗಾಗಲೇ ಎಮಿಷನ್ ಟೆಸ್ಟ್ ಸೆಂಟರ್ಗಳ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಎಮಿಷನ್ ಟೆಸ್ಟಿಂಗ್ ಸರ್ಟಿಫಿಕೇಟ್ಗಳ ದರವನ್ನು ಏರಿಕೆ ಮಾಡಲಾಗಿರುವಂಥದ್ದು. ಅಂದರೆ 2 ವೀಲರ್ ಇರ್ಬೋದು, 3 ವೀಲರ್ ಇರ್ಬೋದು, 4 ವೀಲರು, ಲಾರಿ, ಬಸ್ಸು ಎಲ್ಲ ಒಂದು ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ಗಳನ್ನು ಕೂಡ ಈಗಾಗಲೇ ದರವನ್ನು ಏರಿಕೆಯನ್ನು ಮಾಡಲಾಗಿರುವಂಥದ್ದು. ಅಂದರೆ ಈಗಾಗಲೇ ಎಮಿಷನ್ ಟೆಸ್ಟಿಂಗ್ ಸೆಂಟರ್ಗಳ ಅಸೋಸಿಯೇಷನ್ ಅಧ್ಯಕ್ಷರು 2024ರಲ್ಲೇ ಇಂದಿನ ಸಾರಿಗೆ ಸಚಿವರಿಗೆ ಒಂದು ದರವನ್ನು ಏರಿಕೆ ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದರು. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ಒಂದು ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ನೀಡುವಂಥ ಸಂದರ್ಭದಲ್ಲಿ ಸಾರಿಗೆ ಇಲಾಖೆಗೆ 3 ರೂಪಾಯಿ 25 ಪೈಸವನ್ನು ನೀಡಬೇಕಾಗಿತ್ತು. ಆದರೆ ಈಗ 13 ರೂಪಾಯಿ 80 ಪೈಸವನ್ನು ನೀಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಅಸೋಸಿಯೇಷನ್ ಅವರು ಒಂದು ಪಟ್ಟನ್ನು ಕೂಡ ಹಿಡಿದಿದ್ರು. ಯಾಕೆ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ದರ ಏರಿಕೆ ಆಗಿದೆ, ಹಾಗಾಗಿ ನಾವು ಕೂಡ ಈ ಒಂದು ದರ ಏರಿಕೆಯನ್ನು ಮಾಡಬೇಕು, ಅದಕ್ಕೆ ತಮ್ಮ ಅನುಮತಿ ಬೇಕು ಅಂತೇಳಿ ಸದ್ಯ ಈಗಾಗಲೇ ಸಾರಿಗೆ ಇಲಾಖೆ ಒಂದು ಅನುಮತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಎಮಿಷನ್ ಟೆಸ್ಟಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರು ಯೋಗೇಶ್ ಅವರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಯಾವ್ಯಾವ ವಾಹನಗಳ ಮೇಲೆ ಎಷ್ಟೆಷ್ಟು ದರ ಏರಿಕೆ ಆಗಿದೆ, ಏನು ಕಾರಣ ಈ ಒಂದು ದರ ಏರಿಕೆಗೆ? ಮೊದಲು 65 ರೂಪಾಯಿ 2 ವೀಲರ್ ಇತ್ತು, ಈಗ 80 ರೂಪಾಯಿ ಆಗಿದೆ. 75 ರೂಪಾಯಿ ಇದ್ದಿದ್ದು ಆಟೋ ಈಗ 80 ರೂಪಾಯಿ ಆಗಿದೆ. ಹಾಗೆ 115 ರೂಪಾಯಿ ಇದ್ದಿದ್ದು ಕಾರು, ಪೆಟ್ರೋಲ್ ಕಾರು 150 ರೂಪಾಯಿ ಆಗಿದೆ. ಮತ್ತು 160 ರೂಪಾಯಿ ಇದ್ದಿದ್ದೆಲ್ಲ ಡೀಸೆಲ್ ಕಾರುಗಳು 200 ರೂಪಾಯಿ ಆಗಿದೆ. ಇದಕ್ಕೆ ಕಾರಣ ಏನಂದರೆ, ನಾನು 2024 ನಾನು ಮನವಿ ಕೊಟ್ಟಿದ್ದೆ. ಯಾಕಂದರೆ ಪ್ರತಿಯೊಂದು ವಿದ್ಯುತ್ ಬಿಲ್ ಇರ್ಬೋದು, ನೌಕರರ ಸಂಬಳ ಇರ್ಬೋದು, ಅಥವಾ ಪ್ರತಿಯೊಂದು ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ಪ್ರತಿಯೊಂದೂ ಜಾಸ್ತಿ ಆಗಿದೆ. ಅದರಿಂದ ನಮಗೆ ಮಾಡಿಕೊಡಿ ಅಂತ ಹೇಳಿದ್ವಿ. ಯಾಕೆ ಮೊದಲೇ 2015 ಒಂದು ಸತಿ ಮಾಡಿಸಿದ್ವಿ, 2021 ಆಗಿತ್ತು, ಈಗ 5 ವರ್ಷ ಆಗಿದೆ. ಅದು ಜೊತೆಗೆ ಈಗ ಏನು ಮೇರು ಸಂಸ್ಥೆ ಅಂತ ಪ್ರೈವೇಟ್ ಒಂದು ಬಂದಿದೆಯೋ, ಅದು ಸರ್ಕಾರಕ್ಕೆ ಮೊದಲು ನಾವು 3 ರೂಪಾಯಿ 25 ಪೈಸೆ ನಾವು ಕಟ್ತಾ ಇದ್ವಿ. ನಾವು ಏನು ಎಮಿಷನ್ ಸರ್ಟಿಫಿಕೇಟ್ಗೆ ಚಾರ್ಜಸ್ಸು. ಈಗ ನಾವು 13 ರೂಪಾಯಿ 80 ಪೈಸೆ ನಾವು ಕಟ್ತಾ ಇದ್ದೀವಿ. ಯಾಕಂದರೆ 3 ರೂಪಾಯಿ 25 ಪೈಸೆ ಇದ್ದಂಥದ್ದಕ್ಕೂ ಈಗ 13 ರೂಪಾಯಿ 80 ಪೈಸೆ ಆಗಿರುವಂಥದ್ದಕ್ಕೂ ತಮಗೆ ಎಷ್ಟು ಹೊರೆ ಆಗ್ತಾ ಇತ್ತು? ಈಗ ಇಷ್ಟು ಅಂದರೆ ಈಗ ದರ ಏರಿಕೆ ಆಗಿರೋದ್ರಿಂದ ಒಂದಷ್ಟು ಎಮಿಷನ್ ಟೆಸ್ಟ್ ಸೆಂಟರ್ಗಳಿಗೆ ಒಂದಷ್ಟು ಉಪಯೋಗ ಆಗುತ್ತೆ ಅಂತ ಅನ್ಸತ್ತಾ? ಖಂಡಿತ ಉಪಯೋಗ ಆಗುತ್ತೆ. ನಾನು ಸರ್ಕಾರಕ್ಕೆ ಅಥವಾ ನಮ್ಮ ಸಾರಿಗೆ ಆಯುಕ್ತರಿಗಾಗಲಿ, ಅಪರ ಸಾರಿಗೆ ಆಯುಕ್ತರಿಗೆ ನಾನು ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ 2024 ಸತತವಾಗಿ ನಾವು ಓಡಾಡ್ಕೊಂಡು ಬಂದಿದ್ದೀವಿ. ನಮಗೆ ಈ ರೇಟ್ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗಿದೆ. ಮತ್ತು ಇದು ಅದ್ರ ಜೊತೆಗೆ ಈ ಹೊರೆ 344% ಜಾಸ್ತಿ ಆಗಿದೆ ಹೊರೆ ಬೇರೆ. ಇದು ಆಗ್ತಾನೆ ಇಲ್ಲ. ಎಲ್ಲ ಅಂಗಡಿಗಳು 2500 ಎಮಿಷನ್ ಟೆಸ್ಟ್ ಇದು ಎಲ್ಲ ಮುಚ್ಚೋ ಪರಿಸ್ಥಿತಿಗೆ ಬಂದಿತ್ತು. ಇವಾಗ ಅಟ್ಲೀಸ್ಟ್ ಒಂದು ಸುಧಾರಿಸೋ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಎಲ್ಲ ದರ ಏರಿಕೆಗಳ ನಡುವೆ ತಮ್ಮ ಅಂದರೆ ದರ ಏರಿಕೆ ಕೂಡ ಆಗಿರೋದ್ರಿಂದ ವಾಹನ ಸವಾರಿಗೆ ಒಂದಷ್ಟು ಹೊರೆ ಆಗುತ್ತೆ ಅಂತ ಅನ್ಸಲ್ವಾ? ಖಂಡಿತ ಈಗ ಅದು ಆಗುತ್ತೆ, ಜನಸಾಮಾನ್ಯರಿಗೂ ಆಗುತ್ತೆ, ನಮಗೂ ಆಗುತ್ತೆ. ಸೊ ಅದರಿಂದ ಇದು ಹೆಚ್ಚಿಗೆ ಏನು ತುಂಬ ಏನು ಹೊರೆ ಆಗಲ್ಲ ಅನಿಸುತ್ತೆ. ಯಾಕಂದರೆ ನಮಗೆ 334% ಆಗಿದೆ. ನಮಗೆ ಮಾಡಿಕೊಟ್ಟಿರೋದು ಬರೀ 18% ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಈ ದರ ಏರಿಕೆಯಿಂದ ಒಂದಷ್ಟು ತಮಗೆ ಸಂಭಾಳಿಸ್ಕೊಳ್ಬೋದು ಅಂತ ಅನ್ಸತ್ತಾ? ಖಂಡಿತವಾಗೂ ನಾವು ಅತಿಯಾಗಿ ಖುಷಿ ಪಡೋದಕ್ಕಿಂತ ಸುಧಾರಿಸ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ನಾವು ಕೇಳಿರೋದು ದರ ಅವರು ಕೊಟ್ಟಿಲ್ಲ. ನಾವು ಕೇಳಿರೋದು 2 ವೀಲರ್ಗೆ 100 ರೂಪೀಸ್ ಕೇಳಿದ್ವಿ, 80 ರೂಪೀಸ್ ಕೊಟ್ಟಿದ್ದಾರೆ. ಸೊ ಅಂದರೆ ಅಂಗಡಿ ಮುಚ್ಚದೇ ಇರೋ ಥರ ಸುಧಾರಿಸ್ಕೊಂಡು ಸಂಬಳ ಕೊಟ್ಟು ಬಾಡಿಗೆ ಕಟ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇದ್ದೀವಿ. ಇನ್ನು ನಾವು ಮುಂದಿನ ದಿವಸದಲ್ಲಿ ಹೆಚ್ಚಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಡಿ ಅಂತ ಕೇಳೋದ್ರಲ್ಲಿ ಇದ್ದೀವಿ, ಕೋರ್ಟ್ಗೆ ಹೋಗೋದಲ್ಲಿ ಇದ್ದೀವಿ ನಾವು. ಇವಿಷ್ಟು ಕೂಡ ಯೋಗೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಇದು ಸಾಮಾನ್ಯ ಜನರಿಗೆ ಸರ್ಕಾರದಿಂದ ಮತ್ತೊಂದು ಹೊರೆ. ಎಮಿಷನ್ ಟೆಸ್ಟ್ ದರ ಏರಿಕೆಗೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಟ್ವೀಟ್ ಮೂಲಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ವಾಹನಗಳ PUCC ಶುಲ್ಕವನ್ನು ಹೆಚ್ಚಿಸಿದೆ. ಎಲ್ಲ ಬಗೆಯ ವಾಹನಗಳಿಗೂ ಟೆಸ್ಟಿಂಗ್ ಶುಲ್ಕ ಏರಿಕೆ ಆಗಿದೆ. ದ್ವಿಚಕ್ರ ವಾಹನ ಸವಾರರಿಗೆ ಇದು ನೇರವಾಗಿ ಹೊರೆಯಾಗುತ್ತೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಆಟೋ ಚಾಲಕರು, ಈ ಡೆಲಿವರಿ ವರ್ಕರ್ಸ್ಗಳು, ಇವರಿಗೆಲ್ಲ ಕೂಡ ಇದರಿಂದ ತೊಂದರೆ ಆಗುತ್ತೆ, ಈ ಶುಲ್ಕ ಏರಿಕೆಯ ಬಿಸಿ ತಟ್ಟುತ್ತೆ ಅಂತ.